ಸಂಸ್ಕೃತದಲ್ಲಿ ಕಪಾಲ ಅಂದ್ರೆ ಹಣೆ ಭಾಗ, ಭಾತಿ ಅಂದ್ರೆ ಪ್ರಜ್ವಲಿಸುವುದು ಅಥವಾ ಹೊಳೆಯುವುದು ಎಂದರ್ಥ. ಯಾವ ಪ್ರಾಣಾಯಾಮ ಮಾಡಿದ್ರೆ ನಮ್ಮ ತಲೆಯಲ್ಲಿ ಚುರುಕುತನ ಹೆಚ್ಚಾಗುತ್ತದೆಯೋ ಅದೇ ಕಪಾಲಭಾತಿ ಪ್ರಾಣಾಯಾಮ. ಇದನ್ನ ಸ್ಕಲ್ ಶೈನಿಂಗ್ ಬ್ರೀದಿಂಗ್ ಟೆಕ್ನಿಕ್ ಅಂತ ಕೂಡ ಹೇಳ್ತಾರೆ. ಇದನ್ನು ಹಠಯೋಗಿಗಳ ಯೋಗ ಅಂತ ಕೂಡ ಕರೀತಾರೆ. ಯಾವುದೇ ವಯಸ್ಸಿನಲ್ಲಿ ನಮಗೆ ಜ್ಞಾನದ ಅಗತ್ಯ ಇದ್ದಾಗ, ನಮ್ಮ ಜೀವನ ಅರ್ಥಪೂರ್ಣವಾಗಿ ಬದುಕಬೇಕಾದ್ರೆ ಕಪಾಲಭಾತಿ ಪ್ರಾಣಾಯಾಮ ಮಾಡಲೇಬೇಕು. ಈ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳುವ ಮೊದಲು ಇದನ್ನು ಮಾಡೋದ್ರಿಂದ ಏನು ಲಾಭ ಅಂತ ನೋಡೋಣ. ಕಪಾಲಭಾತಿ ಪ್ರಾಣಾಯಾಮ ನಮ್ಮ ಮುಖದ ಕಾಂತಿ, ತೇಜಸ್ಸು ಹೆಚ್ಚಿಸುತ್ತೆ ಮತ್ತು ನಮ್ಮ ಮಿದುಳಿನ ಕೋಶಗಳನ್ನು ರೆಜ್ಯುವಿನೇಟ್ ಮಾಡಿ ಅಂದ್ರೆ ಪುನರುಜ್ಜೀವನಗೊಳಿಸಿ ಚುರುಕುತನ, ನೆನಪಿನ ಶಕ್ತಿ, ಕ್ಲಾರಿಟಿ ಹೆಚ್ಚಿಸುತ್ತದೆ. ಜೀರ್ಣಕ್ರಿಯೆಯ ಕಿಣ್ವಗಳು ಆಕ್ಟಿವೇಟ್ ಆಗೋದ್ರಿಂದ ಸಂಪೂರ್ಣ ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸುತ್ತದೆ. ನಮ್ಮ ತಲೆಗೆ ರಕ್ತದ ಹರಿವು ಹೆಚ್ಚಾಗೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಅಕಾಲಿಕವಾಗಿ ಬಿಳಿಯಾಗೋದು ಕೂಡ ತಡೆಯುತ್ತೆ. ಅಲರ್ಜಿ, ಸೈನಸ್, ಅಸ್ತಮಾ ಹೀಗೆ ಎಲ್ಲಾ ರೀತಿಯ ಕಫ ರೋಗಗಳು ನಿವಾರಣೆಯಾಗುತ್ತವೆ. ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ, ಈ ಪ್ರಾಣಾಯಾಮ ಪ್ರತಿದಿನ 3 ರಿಂದ 5 ನಿಮಿಷಗಳ ಕಾಲ ಮಾಡುತ್ತಾ ಬಂದ್ರೆ ಕೇವಲ ಒಂದೇ ವಾರದಲ್ಲಿ ಮಲಬದ್ಧತೆ ನಿವಾರಣೆಯಾಗುತ್ತೆ. ಮೇದೋಜೀರಕ ಗ್ರಂಥಿಯನ್ನು ಉತ್ತೇಜಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಕಡಿಮೆ ಮಾಡುತ್ತೆ. ಮಧುಮೇಹ ಔಷಧಿ ಇಲ್ದೇನೆ ನಿಯಂತ್ರಣವಾಗುತ್ತೆ. ನಮ್ಮ ದೇಹದ ಚಯಾಪಚಯ ದರ ಅಂದ್ರೆ ಮೆಟಬಾಲಿಕ್ ರೇಟ್ ಸುಧಾರಣೆ ಆಗೋದ್ರಿಂದ ಹೆಚ್ಚಿನ ಬೊಜ್ಜು ಕರಗಿ ವೇಟ್ ಲಾಸ್ ಆಗುತ್ತೆ. ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದರಿಂದ ಹೃದಯದ ರಕ್ತನಾಳಗಳಲ್ಲಿ ಕಂಡುಬರುವ ಬ್ಲಾಕೇಜಸ್ ತೆರೆದುಕೊಳ್ಳುತ್ತವೆ. ಕಿಡ್ನಿ, ಲಿವರ್, ಸ್ಪ್ಲೀನ್, ಮಿದುಳು ಇವುಗಳ ಕಾರ್ಯನಿರ್ವಹಣೆ ಸುಧಾರಿಸುತ್ತದೆ. ದೇಹದಲ್ಲಿ ಆಮ್ಲಜನಕ ಪ್ರಮಾಣ ಹೆಚ್ಚಾಗಿ ಕೆಲಸ ಮಾಡುವ ಕ್ಷಮತೆ ಹೆಚ್ಚುತ್ತದೆ. ಮಹಿಳೆಯರಲ್ಲಿ ಋತುಚಕ್ರ ಕ್ರಮಬದ್ಧಗೊಳಿಸುತ್ತೆ. ಅಸಿಡಿಟಿ, ಗ್ಯಾಸು, ಅಜೀರ್ಣತೆ ಮುಂತಾದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಎಂಡೋರ್ಫಿನ್ಗಳ ಉತ್ಪಾದನೆ ಹೆಚ್ಚುತ್ತದೆ. ಇದರಿಂದ ಮನಸ್ಸು ಉಲ್ಲಾಸದಿಂದ ಇರುತ್ತೆ. ನಕಾರಾತ್ಮಕ ವಿಚಾರ ಕಡಿಮೆಯಾಗಿ ಪಾಸಿಟಿವ್ ಥಿಂಕಿಂಗ್ ಹೆಚ್ಚುತ್ತದೆ. ನಿದ್ರಾಹೀನತೆ ಸಮಸ್ಯೆ ನಿವಾರಣೆಯಾಗಿ ಚೆನ್ನಾಗಿ ನಿದ್ರೆ ತರಿಸುತ್ತೆ. ಸಂಪೂರ್ಣ ದೇಹ ಡಿಟಾಕ್ಸ್ ಆಗೋದ್ರಿಂದ ನಮ್ಮ ದೇಹದ ವಯಸ್ಸಾಗುವ ಪ್ರಕ್ರಿಯೆ ನಿಧಾನವಾಗುತ್ತೆ. ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಎಲ್ಲಾ ಚಕ್ರಗಳಲ್ಲಿ ಒಂದು ದಿವ್ಯ ಶಕ್ತಿಯ ಸಂಚಾರವಾಗುತ್ತೆ. ಈ ಪ್ರಾಣಾಯಾಮ ಮಾಡೋದು ತುಂಬಾನೇ ಸರಳವಾಗಿದೆ. ನೇರವಾಗಿ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತು ಅಥವಾ ಕೆಳಗೆ ಕುಳಿತುಕೊಳ್ಳಲು ಆಗದೇ ಇದ್ರೆ ಕುರ್ಚಿ ಮೇಲೆ ಕುಳಿತು ಕೂಡ ಮಾಡಬಹುದು. 2 ಕೈಗಳನ್ನ ತೊಡೆಯ ಮೇಲೆ ಮೇಲ್ಮುಖವಾಗಿ ಇಡಬೇಕು. ಜ್ಞಾನ ಮುದ್ರೆಯಲ್ಲಿ ಹಿಡಿಬಹುದು ಅಥವಾ ಪ್ರಾಪ್ತಿ ಮುದ್ರೆಯಲ್ಲಿ ಕೂಡ ಕೈಗಳನ್ನ ಮೇಲ್ಮುಖವಾಗಿ ಇಡಬಹುದು. ಇನ್ನು ಕಣ್ಣುಗಳನ್ನ ಮುಚ್ಚಬೇಕು. ಸಹಜವಾಗಿ ಉಸಿರು ಒಳಗೆ ತೆಗೆದುಕೊಳ್ಬೇಕು. ಆದರೆ ಹೊರಗೆ ಬಿಡುವಾಗ ಬಲ ಹಾಕಬೇಕು. ಫೋರ್ಸ್ಫುಲ್ ಎಕ್ಸಲೇಷನ್ ಮಾಡಬೇಕು. ಮತ್ತೆ ಹೊರ ಬಿಡುವಾಗ ಶಿವ ಸಂಕಲ್ಪ ಮಾಡಬೇಕು. ನಮ್ಮ ದೇಹದ ಎಲ್ಲಾ ಕಾಯಿಲೆಗಳು ಹೊರಗೆ ಹೋಗುತ್ತಿವೆ ಅಂತ ಭಾವಿಸಬೇಕು. ಬರೀ ದೈಹಿಕ ಕಾಯಿಲೆಗಳು ಅಷ್ಟೇ ಅಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಈರ್ಷ್ಯೆ, ರಾಗ, ದ್ವೇಷ ಈ ಎಲ್ಲಾ ಮಾನಸಿಕ ಕೆಟ್ಟ ಭಾವನೆಗಳು ಹೊರಗೆ ಹೋಗುತ್ತಿವೆ ಎಂದು ಭಾವಿಸಬೇಕು. 40 ವರ್ಷ ದಾಟಿದವರಿದ್ರೆ 1 ಸೆಕೆಂಡ್ಗೆ 1 ಸಲ ಉಸಿರು ಲಯದ ಜೊತೆಗೆ ಬಿಡಬೇಕು ಮತ್ತು ಸಹಜ ರೂಪದಲ್ಲಿ ಒಳಗೆ ತೆಗೆದುಕೊಳ್ಬೇಕು. ಒಂದು ವೇಳೆ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇದ್ರೆ 1 ಸೆಕೆಂಡ್ಗೆ 2 ಸಲ ಉಸಿರು ಬಲದಿಂದ ಹೊರ ಬಿಡಬೇಕು. ಇದೇನಂತಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. 5 ರಿಂದ 15 ನಿಮಿಷ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ನಾವು ಕಂಟಿನ್ಯೂಸ್ ಆಗಿ 15 ನಿಮಿಷ ಮಾಡಲು ಆಗೋದಿಲ್ಲ. ಆದ್ದರಿಂದ 5 ನಿಮಿಷ ಮಾಡಿ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ 5 ನಿಮಿಷ ಮಾಡಿ ಮತ್ತೆ ರಿಲ್ಯಾಕ್ಸ್ ಆಗಿ ಮತ್ತೆ 5 ನಿಮಿಷ ಮಾಡಬಹುದು. ಹೀಗೆ 15 ನಿಮಿಷದವರೆಗೆ ನಾವು ಕಂಟಿನ್ಯೂ ಮಾಡಬಹುದು. ಆದ್ರೆ ಒಂದು ವಿಷಯ ನಾವು ಇಲ್ಲಿ ಗಮನದಲ್ಲಿಡಬೇಕು. ಏನಂತಂದ್ರೆ ಸರ್ಜರಿ ಆದವರು, ಅಲ್ಸರ್ ಇದ್ದವರು, ಸ್ಲೀಪ್ ಡಿಸ್ಕ್ ಸಮಸ್ಯೆ ಇದ್ದವರು, ರಕ್ತನಾಳಗಳಲ್ಲಿ ಸ್ಟಂಟ್ ಹಾಕಿಸಿಕೊಂಡವರು, ಗರ್ಭಿಣಿಯರು, ಹೈಪರ್ ಟೆನ್ಷನ್ ಇದ್ದವರು, ಆಮೇಲೆ ಮುಟ್ಟಿನ ವೇಳೆ ಈ ಕಪಾಲಭಾತಿ ಪ್ರಾಣಾಯಾಮ ಮಾಡಬಾರದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.